ಅರಕಲಗೂಡು ತಾಲೂಕಿನ ರಾಮನಾಥಪುರದ ಮಲ್ಲಿರಾಜ ಪಟ್ಟಣದಲ್ಲಿರುವ ಎಂಎಸ್ಪಿಟಿಸಿ ಮಕ್ಕಳ ಆಹಾರ ತಯಾರಿಕಾ ಘಟಕದಲ್ಲಿ ಮಹಿಳೆಗೆ ಕಿರುಕುಳ, ಹಲ್ಲೆ ಹಾಗೂ ಮಾನಸಿಕ ಹಿಂಸೆ ನೀಡಲಾಗಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದ್ದರೂ ಆ ಆರೋಪಗಳು ಸಂಪೂರ್ಣ ಸುಳ್ಳು ಎಂದು ಲಲಿತಾ ತಿಳಿಸಿದ್ದಾರೆ. ನಸ್ರುತ್ ಅವರಿಗೆ ಯಾವುದೇ ರೀತಿಯ ತೊಂದರೆ ಆಗಿಲ್ಲ, ಬದಲಾಗಿ ಅವರ ಕುಟುಂಬದವರು ಬಂದು ಅನಗತ್ಯವಾಗಿ ತೊಂದರೆ ನೀಡುತ್ತಿದ್ದಾರೆ ಎಂದು ಲಲಿತಾ ಆರೋಪಿಸಿದ್ದಾರೆ. ಪ್ರಕರಣದ ಸತ್ಯ ಅಸತ್ಯತೆಯ ಕುರಿತು ಹೆಚ್ಚಿನ ತನಿಖೆ ನಡೆಯಬೇಕಿದೆ. ಅಲ್ಲೇ ಮಾಡಿದಾರ ಹೊರತು MSPTC ಅವರಾಗ್ಲಿ MSPC ಇಂದ ಬೇರೆ ಯಾವ ಫ್ಯಾಮಿಲಿ ಆಗಲಿ ಬಂದು ಗಲಾಟೆ ಮಾಡಿಲ್ಲ. ಅದಕ್ಕೆ ಬೇಕಾಗಿರೋ ಸ್ಪಷ್ಟೀಕರಣನ ನಾವು ಕೊಡ್ತೀವಿ. ದಯವಿಟ್ಟು ಅದನ್ನು ಪ್ರಸಾರ ಮಾಡಿ. ಯಾರೂ ಸಹ ಇಲ್ಲಿ ಅವಳ ಮೇಲೆ ಅಲ್ಲೇ ಮಾಡಿಲ್ಲ, ನುಸ್ರತ್ ಮೇಲೆ ನಾವು ಅಲ್ಲೇ ಮಾಡಿಲ್ಲ. ಅದು ಅವ್ರ ಫ್ಯಾಮಿಲಿ ವಿಷಯನ ತಗೊಬಂದಿಲ್ಲಿ ನಮ್ಮ ಮೇಲೆ ಹಲ್ಲೆ ಮಾಡಿದಾರ ವಿನಃ ನಮ್ಮಿಂದ ಅವ್ರಿಗೆ ಅಲ್ಲೇ ಆಗಿಲ್ಲ. ಅದ್ರದ್ದು ಮಾಹಿತಿನ ನಾವು ದಯವಿಟ್ಟು ಈಗ ನಾವು ಕೇಳೋದೇನಪ್ಪ ಅಂತಂದರೆ, ಈಗ ಅವರು 18 ವರ್ಷದಿಂದ ಕೆಲಸ ಮಾಡಿದ್ದಾರೆ. ಈಗ ನೀವು ಅವ್ರಿಗೆ ಕೆಲಸ ಬರಲ್ಲ, ಕೆಲಸ ಕಲ್ತು ಅಂದರೆ ಅದು 18 ವರ್ಷದಿಂದ ಒಂದೇ ಥರ ಕೆಲಸ ಇಲ್ಲ. ಈಗ ನಾವು ಮೊದಲು ಮಾಡ್ತಾ ಇದ್ವಿ, ನಾವೇ ಪುಷ್ಟಿ ತಯಾರಿಸ್ತಿದ್ವಿ, ನಾವೇ ಪ್ಯಾಕ್ ಮಾಡ್ತಿದ್ವಿ, ಎಲ್ಲ ಮಾಡ್ತಿದ್ವಿ. ಇವಾಗ ನಮಗೆ ಹರಿಹರೇಶ್ವರ ಅಂತ ಸಂಸ್ಥೆ ಐತೆ, ಅವರು ಏನು ಪುಡಿ ಕಳಿಸ್ತಾರೋ ಅದನ್ನು ನಾವು ಪ್ಯಾಕ್ ಮಾಡ್ತೀವಿ, ತೂಕ ಮಾಡ್ತೀವಿ, ಮಕ್ಳಿಗೆ ಇನ್ ಟೈಮ್ಗೆ ಇನ್ನೈತನ ನಾವು ಕಳಿಸ್ತೀವಿ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ ಇಲ್ಲಿ. ಅದನ್ನೇ ಮಾಡೋ ತೂಕನ, ಮಾಡೋ ಸೀಲಿಂಗ್ನ ಫ್ರಾಂಟ್ ಆಗಿ ಮಾಡಬೇಕು, ಇನ್ ಟೈಮಿಗೆ ಮಕ್ಳು ಕಳಿಸ್ಬೇಕು ಅನ್ನೋ ಉದ್ದೇಶ ನಮ್ದು ಇರ್ತದೆ ಹೊರತು ಅವ್ರಿಗೆ ಕೆಲಸನ ಕಲ್ತ್ಕೊಳ್ಳಿ ಅನ್ನೋ ಒಂದು ಅವಕಾಶನೂ ಸಹ ನಾವು ಕೊಟ್ಟಿದ್ದೀವಿ ಹೊರತು ಅವ್ರ ಮೇಲೆ ಅಲ್ಲೇ ಮಾಡೋದಾಗ್ಲಿ ಮತ್ತೆ ಅವ್ರನ್ನ ಕೆಲಸದಿಂದ ನೀವು ಹೋಗಿ ಅಂತ ನಾವೆಲ್ಲೂ ಹೇಳಿಲ್ಲ. ನೀವು ಕೆಲಸ ಬಂದು ಮಾಡಿ ಅಂತ ಹೇಳ್ತಿದ್ದೀವೋ ಹೊರತು ಅದನ್ನ ಅವ್ರ ಮಕ್ಕಳು ನಿಶಾ, ನೇಹ, ರಿಜ್ವಾನ್ ಮತ್ತೆ ನುಸ್ರತ್ ಉನ್ನೀಸಂಗೂ ಸಹ ಗೊತ್ತು, ಅವ್ರ ಅಕ್ಕ ಮುನ್ನಂಗೂ ಗೊತ್ತು, ತಮ್ಮ ನಜೀರ್ಗೂ ಗೊತ್ತು. ಅದು ಅಲ್ದನೆಯ ಅವ್ರ ಮಗ ರಫಿಗೂ ಸಹ ಗೊತ್ತು. ಪ್ರತಿಯೊಂದನ್ನು ಅವ್ರ ಫ್ಯಾಮಿಲಿನ ಒಂದ್ಸಲ ಅಂತ 3-4 ಸಲ ಕರೆಸಿ ಅವ್ರಿಗೆ ಕೆಲಸನೂ ಗೊತ್ತಿಲ್ಲ ಅಂತ ನಾವು ಅವ್ರಿಗೆ ಪೂರ್ಣ ಮಾಹಿತಿನೂ ಸಹ ಕೊಟ್ಟು ಆ ಟೈಮು ನಾವು ರೆಗ್ಯುಲೇಷನ್ ಮಾಡಿ ಪಾಸ್ ಮಾಡಿ ಇಟ್ಟಿದ್ವಿ. ಈಗ ಅವರ ಆರೋಪ ಏನು ಅಂದರೆ, ಇಲ್ಲಿ ಅವ್ಯವಹಾರ ನಡೀತದೆ, ಅದನ್ನು ನಾನು ಹೊರಗಡೆ ಲೀಕ್ಔಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರು ನನ್ನನ್ನು ಕೆಲಸಕ್ಕೆ ಬೇಡ ಅಂತ ಹೇಳ್ತಿದ್ದಾರೆ. ನಿಜನೇ. ಆದರೆ ದಯವಿಟ್ಟು 4 ಜನ ಮಾತಾಡೋದ್ಕಿಂತ ಇಡೀ ದೇಶನೇ ಮಾತಾಡ್ಲಿ ಅನ್ನೋ ಉದ್ದೇಶ ನಮ್ದು ಐತಿ. ತನಿಖೆಗೆ ಆದೇಶ ಮಾಡಿ, ಅದು ಅವ್ಯವಹಾರನೇ ಆಗೈತೆ ಅಂದ್ರೆ ಬಗೆಹರಿಸೋಣ. ಈಗ ಎಲ್ಲ ಅವರು 2 ಗುಂಪಾಗಿ ಮಾಡ್ತಾರೆ, ನಾನು ಒಬ್ಳನ್ನ ಮಾತ್ರ ಸಪ್ರೇಟ್ ಮಾಡು ಅಂತ ಅಂತಾರೆ ಅಂತ ಆರೋಪ ಮಾಡ್ತಾರೆ. ಗುಂಪಲ್ಲಿ ಮಾಡ್ತಾ ಎಲ್ಲರೂ ಮಾಡ್ತಿದ್ದಾರೆ, ಸಪ್ರೇಟ್ ಆಗಿ ನಾವು ಮಾಡಕ್ ನನ್ನ ಬಿಟ್ಟಿದ್ದಾರೆ ಅಂತ. ಅದೇ ಥರ ಕೆಲವೊಂದು ಮೆಂಬರ್ನ ಕೆಲಸ ಬರ್ದಿದ್ದವ್ರಿಗೆ ಅವ್ರಿಗೂ ಸಹ ರೆಗ್ಯುಲೇಷನ್ ಪಾಸ್ ಮಾಡಿ ಅವ್ರು ಯಾವ ಥರ ಕೆಲಸ ಕಲಿಬೇಕು, ಯಾವ ಥರ ಕೆಲಸ ಮಾಡಬೇಕು ಅಂತ ನಾವೀಗ ಆಲ್ರೆಡಿ ಎಲ್ಲ ಸದಸ್ಯರಿಗೂ ನೋಟಿಸ್ ಜಾರಿ ಮಾಡಿದ್ದೀವಿ. ಅವರು ಕೆಲಸ ಕಲಿದಿದ್ದವ್ರಿಗೆ ಕೆಲಸ ಕಲಿಯೋ ಅವಕಾಶನ ಕೊಟ್ಟಿದ್ದೀವಿ. ಕೆಲಸ ಬರ್ದಿದ್ದವ್ರನ್ನ ಅಡ್ಜಸ್ಟ್ ಮಾಡ್ಕೊಂಡು ಕೆಲಸನ ಮಾಡಿದ್ದೀವಿ. ಅದೇ ಥರ ನುಸ್ರತ್ ಉನ್ನೀಸನೂ 18 ವರ್ಷದಿಂದ ಕೆಲಸ ಮಾಡ್ಕೊಂಬಂದಿದ್ದೀವಿ. ಅವ್ರ ಮನೆಯಲ್ಲಿ ಅವ್ರ ಮಕ್ಕಳಿಗೆ ಹೇಳಿದ್ರೆ, ಅಂದರೆ ನಿಶಾ ಮಗಳು, ಆಕೆಗೆ ಹೇಳಿದ್ರೆ ಅವಳಿಗೆ ಹೇಳವ ಈಗ ನಾವು ಹೇಳ್ತಾ ಇದ್ದೀವಿ ಕೆಲಸ ಮಾಡು ಅಂತ. ಆ ಕೆಲಸ ಅವಳಿಗೆ ಗೊತ್ತಿಲ್ಲ ಅಂದಾಗ ಅವ್ರ ಮನೇಲಿ ಹೋಗಿ ಅವಳು ಏನು ಹೇಳ್ತಾಳೋ ಗೊತ್ತಿಲ್ಲ, ಆ ಕಡೆಯಿಂದ ರಿಪ್ಲೈ ಕಾಲ್ ಮಾಡ್ತಾಳೆ, ನಮ್ಮ ಅಮ್ಮಂಗೆ ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದ್ದೀರಾ, ಟಾರ್ಚರ್ ಮಾಡ್ತೀರಾ, ಟ್ರಿಗರ್ ಮಾಡ್ತೀರಾ, ನೀವೇನು ಸಂಬಳನ ಪುಸ್ತಕತೆ ಕೊಡ್ತಿದ್ದೀರಾ ಅಂತ. ನಾವಿಲ್ಲಿ ಯಾರು ಪುಸ್ತಕತೆ ತತ್ತಿಲ್ಲ. ಅಟ್ಲೀಸ್ಟ್ ನಾನು ಒಬ್ಬ ಇಲ್ಲಿ ಅಧ್ಯಕ್ಷ ಆಗಿರೂ ಸಹ ಇಂಡಿವಿಜುವಲ್ ಆಗಿ ಒಬ್ಬೊಬ್ಬ ಮೆಂಬರು ಸಹ ನಾವು ಇಂಡೆಂಟ ಹಂಚಿರ್ತೀವಿ. ಒಬ್ಬೊಬ್ರು ಇಂಡೆಂಟ್ನ ಅವ್ರವ್ರ ಕೆಲ್ಸಕ್ಕೆ ತಕ್ಕನಾಗಿ ಅವ್ರ ಕೆಲಸ ಮಾಡಿ ಸಂಬಳ ತಗೊಳ್ಳೋದು ಇಲ್ಲಿ ರೂಲ್ಸ್. ಈಗ ರೆಗ್ಯುಲೇಷನ್ನು ಯಾರ್ಯಾರಿಗೆ ಕೆಲಸ ಬರುತ್ತೆ, ಎಷ್ಟು ಜನಕ್ಕೆ ಮಾಡಿದಿರಿ ಇಲ್ಲಿ? ಕೆಲವೊಬ್ಬರಿಗೆ ಕೆಲಸ ಬರ್ದಿದ್ದವ್ರು, ಕೆಲವೊಬ್ಬರಿಗೆ ಕೆಲಸ ಎಲ್ರಿಗೂ ಬರುತ್ತೆ. ಇನ್ನು ಕೆಲವೊಬ್ಬರಿಗೆ ಬರ್ದಿದ್ದವ್ರಿಗೆ 4ರಿಂದ 5 ಜನ ಮೆಂಬರಿಗೆ ನಾವು ರೆಗ್ಯುಲೇಷನ್ ಮಾಡಿ ಕೆಲಸ ಕಲಿಯೋಕೆ ಅವಕಾಶ ಮಾಡಿಕೊಟ್ಟಿದ್ವಿ. ಅದರಲ್ಲಿ ಪೂರ್ತಿ ಗೊತ್ತೇ ಇಲ್ದಿರಂಥ ಮೆಂಬರು ಉಪ್ಪರ್ಕೊಪ್ಲಿ ಪಾರ್ವತಿ ಅಂತ. ಪಾರ್ವತಿ ಎಲ್ಲಿದೆಯಪ್ಪ? ಈಕೆ ಇವ್ರ ಗಂಡ ಅಂಗವಿಕಲ. ಅವತ್ತು ನಮ್ಮ ಕ್ರಿಸ್ಟಿಫೈಡ್ ಗರಂ ಇಂಡಸ್ಟ್ರಿ ಅವರು ಹೆಣ್ಮಕ್ಳನ್ನ ಸಬಲೀಕರಣ ಇರಬಾರ್ದು, ಇದು ಮಾಡಬಾರ್ದು, ಅವ್ರಿಗೆ ಸ್ಟ್ರೆಂತ್ ಇರಬಾರ್ದು, ಎಲ್ಲದರಲ್ಲೂ ವಿಷಯದಲ್ಲಿ ಮುಂದೆ ಬರಬೇಕು ಅಂತ ಅವತ್ತು ತಗೊಂಡಿರೋದು ಹೆಣ್ಮಕ್ಳನ್ನ, ಗಂಡ ಸತ್ತವ್ರನ್ನ, ಮಕ್ಕಳು ತಾಯಂದಿರನ್ನ, ಅಂಗವಿಕಲ ಅವ್ರ ಹೆಂಡ್ತಿರ್ನ, ಇಂಥವ್ರನ್ನ ತಗೊಂಡು ಇಲ್ಲಿ ಗಂಡ ಇಲ್ದಿದ್ದವ್ರು ತುಂಬ ಜನ ಇದ್ದಾರೆ ಸರ್, ತುಂಬ ಜನ ಇದ್ದಾರೆ. ಅದ್ರಲ್ಲಿ ಆಕೆನೂ ಒಬ್ಳು ನಮ್ಮ ಜೊತೆ ಕೆಲಸ ಮಾಡ್ತಿರೋದು.
ಆಕೆದು 18 ವರ್ಷದಿಂದ ಯಾವ ಸಮಸ್ಯೆನೂ ಇರ್ಲಿಲ್ಲ. ಈಗ ನಿಮ್ಮ ಮೇಲಧಿಕಾರಿಗಳನ್ನ ಭೇಟಿ ಕೊಟ್ಟಿದ್ರಾ? ಹೇಳಿದ್ದಾರೆ ಸರ್, ಸಮಜಾಯಿಸಿ ಉತ್ತರ ಹೇಳಿದ್ದಾರೆ. ಅವರು ಸುಮಾರು ಸಲ ಬಂದು ನಿನಗೆ ಕೆಲಸ ಗೊತ್ತಿಲ್ಲ ಅಂತಂದ್ರೆ ಹೆಂಗಪ್ಪ, ಟೀ ಕೆಲಸ ಮಾಡಿ. ಆಕೆಗೆ ಒಬ್ಳಿಗೆ ಅಲ್ಲ, ನಮಗೂ ಸರಿ, ನನಗೂ ಒಂದು ಕೆಲಸ ಬರ್ದಾನೆ ಇರ್ಬೋದಲ್ವಾ, ನನಗೂ ರೈಟಿಂಗ್ ಗೊತ್ತಿಲ್ಲ, ನೀವು ಕಲೀರಮ್ಮ, ಕಲಿಯೋ ವಯಸ್ಸೇನು ಮಿತಿ ಇಲ್ಲ, ಕಲಿಬೋದು, ಕಲೀರಿ ಅಂತ ನಮಗೂ ಹೇಳೋರು. ಹಂಗೆ ಆಕೆಗೂ ಎಲ್ರಿಗೂ ಹೇಳೋರು ಅವರು. ಈಗ ಮುಂದೆ ನಿಮ್ಮ ನಡೆ ಮಾಮೂಲಿ. ಅವರು ಬಂದ್ರೆ ಸೇರಿಸ್ಕೋತೀರಾ, ಒಟ್ಟಿಗೆ ಕೆಲಸ ಮಾಡ್ತೀರಾ? ಬಂದ್ರೆ ಅವಳು ಕೆಲಸ ಮಾಡಕ್ ತಕ್ಕತ್ತ ಅವಳಿಗೈತೆ, ನಾನ್ ಫ್ರಾಂಟ್ ಅಂತ ಅವಳು ಪ್ರೂವ್ ಮಾಡ್ಬೇಕು ಅಂದ್ರೆ ಅವಳ ಕೆಲಸ ಬಂದ್ ಮಾಡ್ಕೊಳ್ಳಿ, ಇಂಡಿವಿಜುವಲ್ ಆಗಿ ಮಾಡ್ಕೊತಾಳೆ. ನಾನು ಕೆಲ್ಸನ ಮಾಡು ಅಂತ ಹೇಳ್ಬಹುದು, ಅಧ್ಯಕ್ಷರಾದ್ರೂ ನನಗೂ 20 ಜನ ಮೆಂಬರ್ ಜೊತೆಗೆ ನನಗೂ ಒಂದು ಇಂಡೆಂಟ್ ಇರ್ತದೆ, ಅದನ್ನ ನಾನೇ ಮಾಡ್ಬೇಕು ಆಯ್ತಾ. ಆ ತರ ಆಕೆ ಬಂದ್ ಕೆಲಸ ಮಾಡ್ತೀನಿ ಇಂದ ಧೈರ್ಯ ಇದ್ದು, ಯಾಕೆಂದ್ರೆ ಅವ್ರ ಅಕ್ಕ ತಂಗಿಯರು ಒತ್ತಾಯದಿಂದ ಬರಕ್ ಬೇಕಾಗಿಲ್ಲ, ನಾವೀಗಾಗ್ಲೇನೆ ಹೇಳಿದೀವಿ ನಿನ್ ಕುಟುಂಬನ. ಈಗ ಇಲ್ಲಿ ಸುಮಾರು ಜನ ವಯಸ್ಸಾದವ್ರು ಇದ್ದಾರೆ. ಈಗ ಆ ಮಗು ವಯಸ್ಸಾಗಿದೆ. ಈಗ ಇವ್ರಿಗಿಂತನೂ ಅವರು ಏನಾದರೂ ಕಡೆಯಾಗಿ ಕೆಲಸ ಮಾಡ್ತಾರಾ? ನೀವೇ ಒಂದ್ಸಲ ಪ್ರೆಸ್ ಹೆಂಗಿರೋ ಮೀಟ್ ಮಾಡಿದೀರಾ? ನಿಮಗೆ ಇನ್ನೂ ಕ್ಲಾರಿಟಿ ಬೇಕು ಅಂದ್ರೆ ಆಕೆ ಕರ್ಸ್ಬಿಟ್ಟೆ ಒಂದು 10 ಪ್ಯಾಕೆಟ್ ಮಾಡಿಸಿ, ನಿಮ್ಗೆ ಗೊತ್ತಾಗುತ್ತೆ. ಒಂದಿನ ಪೂರ್ತಿ ಈಗ ಮೇಲಧಿಕಾರಿಗಳ ಎದುರಿಗೆ ಏನಾದ್ರು ಕರ್ಸ್ಬಿಟ್ಟು ಏನಾದ್ರು ಕೆಲಸ ಮಾಡಿದ್ದಾರೆ ಸರ್ ಅದನ್ನ ಅವರು. ಈಗ ಹಲ್ಲೆ ಬಗ್ಗೆ ಏನು ಹೇಳ್ತೀರಿ? ಹಲ್ಲೆ ಬಗ್ಗೆ ಅದು ನಿಮ್ಗೆ ನಾನು ಕೊಡ್ತೀನಿ ಅದನ್ನ ಮಾಹಿತಿ, ಅದ್ರ ಬಗ್ಗೆ ನಾವು ಮಾತಾಡ್ತೀವಿ. ಹೇಳ್ಬಿಡಿ ಅದನ್ನ. ಹಲ್ಲೆ ಯಾಕೆ ಅಂತಂದ್ರೆ ಸ್ಟಾರ್ಟಿಂಗ್ ಅವ್ರು ಬಂದ್ರು, ನಮ್ಗೆ ಅವತ್ತು ಲೋಡ್ ಇತ್ತು, ಅವ್ರ ಮಗ್ಳಿಗೆ ನಾವು ಫೋನ್ ಮಾಡಿದ್ವಿ, ನೋಡಪ್ಪ ಈ ತರ ಐತೆ ನಿಮ್ಮ ಅಮ್ಮನ ಕೂರಿಸಿ ಮಾತಾಡಿ ಸಮಸ್ಯೆನ ಸಾಲ್ವ್ ಮಾಡ್ಕೊಳ್ಳಿ, ಪದೇ ಪದೇ ನಮ್ಗೆ ಕೆಲಸ ಮಾಡಕ್ ನಮಗೂ ಟಾರ್ಚರು, ನನಗೂ ಅದೊಂದು ಸಮಸ್ಯೆಗಳಿದಾವೆ ಇಲ್ಲಿ, ನಾನು ಕೆಲಸನೂ ಮಾಡ್ಕೊಂಡು ಅಧ್ಯಕ್ಷರಾಗಿ CDP ಅವ್ರು ಹೇಳೋದು, DD ಹೇಳೋದು, PO ಹೇಳೋದು, ಮತ್ತೆ ಪಬ್ಲಿಕ್ ಏನ್ ಹೇಳ್ತಾರೆ ಅದ್ರ ಮಾಹಿತಿ ಎಲ್ಲ ನಾನು ತಗೋಬೇಕಾದ್ರೆ ನನಗೂ ಒಂಥರ ಗೊಂದಲ ಐತೆ, ಅದು ನನ್ನ ಕೆಲ್ಸದ ಒಟ್ಟಿಗೆ ಆಯ್ತಾ, ನಾನು ಇಂಡಿವಿಜುವಲ್ ವ್ಯಕ್ತಿ ಅಲ್ಲ ಆಯ್ತಾ, ಅದರಿಂದ ನೀವು ಹೇಳಿ ಅಂತ ಹೇಳಿದ್ವಿ. ಅದಾದ್ಮೇಲೆ ಆಕೆನೂ ನಮ್ಮ ಜೊತೆನೆ ಮಾಮೂಲಿ ನಾರ್ಮಲ್ ಆಗಿ ಓಡಾಡ್ಕೊಂಡಿದ್ಲು. ಅದ್ರಲ್ಲಿ ಒಂದು ಹೊರಗಡೆ ಹೋಗಿ ಒಂದು ಲೋಡ್ ಇಳಿಸ್ತಾ ಇದ್ವಿ, ಹೊರಗಡೆ ಹೋದ್ಲು, ಮಾಮೂಲಿ ಫೋನಲ್ಲಿ ಮಾತಾಡ್ಕೊತಾಳಲ್ಲ ಅಂತ ನಾವು ತಲೆ ಕೆಡಿಸ್ಕೊಳ್ಳಿಲ್ಲ. ಟೀ ಮಾಡ್ಕೊಂಡು ಎಲ್ರು ನಮ್ಮ ಮೆಂಬರು ಅವತ್ತು ಬೆಳಿಗ್ಗೆ ಬ್ಯಾಚ್ ಅವರು ನಾವು ಎಲ್ಲರೂ ಟೀ ಮಾಡ್ಕೊಂಡು ಕುಡಿಯುವಾಗ ಆಕೆನೂ ಕದ್ದು ಟೀ ಕೊಟ್ವಿ. ಅವಳು ಟೀ ಕುಡಿಯುವಾಗ ಏಕಾಏಕಿ ಅವಳ ಮಗಳು ನಿಶಾ ಮತ್ತೆ ಅವರ ಅಕ್ಕ ಮುನ್ನ ಅವರಿಬ್ರು ಬಂದ್ರು. ಇಬ್ರು ಬಂದು ಅಸಭ್ಯವಾಗಿ ಮಾತಾಡಿದ್ರು. ಅದು ನಾವು ಡ್ರೆಸ್ ಚೇಂಜ್ ಮಾಡೋ ರೂಮಲ್ಲಿ ಅಸಭ್ಯವಾಗಿ ಮಾತಾಡಿದಾಗ ನಾನು ನೀನು ಯಾಕೆ ಹೇಳಕ್ಕೆ, ನಿನಗೂ MSPCಗೂ ಏನು ಸಂಬಂಧ, ನಡಿ ಹೊರಗಡೆ ಅಂತ ನಾನು ನೂಕು ನುಗ್ಲು ಅಂತ ಹೋಗಿದ್ದು ನಿಜ. ಅದಾದ್ಮೇಲೆ ಅವಳು ಮುಂದೆಲ್ಲ ನಮ್ಮ ಮೆಂಬರ್ ಎಲ್ಲ ಬಿಡ್ಸೋಕೆ ಹೋದ್ರು. ನೀನು ನಡಿ, ಅವ್ರು ಏನಾರು ಮಾತಾಡ್ಕೊಳ್ಳಿ ನಡಿ ಅಂತ ಕರ್ಕೊಂಡು ಹೋಗೋ ಪ್ರಯತ್ನ ಪಟ್ಟರು. ಆ ಟೈಮ್ ನಾನು ತಿರ್ಕೊಂಡಾಗ ಜುಟ್ಟು ಹಿಡ್ಕೊಂಡು ಹೊಡೆದ್ರು. ಯಾವಾಗಲಾದರೂ ಈ ಥರ ಬಂದು ತೊಂದರೆ ಕೊಡ್ತಾರೆ ಅಂತ ಏನಾದ್ರು ಮೇಲಧಿಕಾರಿಗಳಿಗಾಗಲಿ ಅಥವಾ ಪೊಲೀಸ್ ಸ್ಟೇಷನ್ಗಾಗಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ? ಇಲ್ಲ ಅಣ್ಣ, ಒಂದು ಹೆಣ್ಮಕ್ಳು ಜೀವನ ಎಲ್ರಿಗೂ ಎಲ್ಲಾ ವಿಷಯದಲ್ಲೂ ನಾವು ಫ್ರಾಂಟ್ ಅಂತ ಹೇಳ್ಕೊಳಕ್ಕಾಗಲ್ಲ. ಅಲ್ಲ, ಈಗ ನಾನು ಹೇಳೋದೇನು ಅಂತಂದರೆ, ಈಗ ನಿಮಗೆ ಅವ್ರ ಫ್ಯಾಮಿಲಿಯಿಂದ ಇಷ್ಟು ಟಾರ್ಚರ್ ಆಯ್ತಾ ಇದೆ ಅಂದಮೇಲೆ ಇದು ನಿಮ್ಮದು ಒಂದು ಸಂಸ್ಥೆ, ಆ ಸಂಸ್ಥೆಗೆ ಒಬ್ಬರು ಬಂದು ಟಾರ್ಚರ್ ಕೊಡ್ತಾವ್ರೆ ಅಂದಮೇಲೆ ನೀವು ಇಲ್ಲ ಸ್ಟೇಷನ್ಗೆ ಇಲ್ಲಿ ಸಂಸ್ಥೆಯವ್ರನ್ನ ಬಿಟ್ಬಿಟ್ಟು ಹೊರಗಡೆ ಅವ್ರಿಗೆ ಅವಕಾಶ ಇಲ್ಲ ಅಂತ ನೀವೇ ಕಂಪ್ಲೇಂಟ್ ಮಾಡಲಿಲ್ಲ? ನಮ್ದು ಏನು ಅಂತ ಅಂದ್ರೆ ನಮ್ದೇ ಒಂದು ಸಂಸ್ಥೆ, ನಾವು ಮಕ್ಳಿಗೆ ಪೌಡ್ರು ತಯಾರಿಸ್ತಾ ಇರೋದ್ರಿಂದ ನಮ್ಮಲ್ಲಿ ಏನೇ ಲೋಪದೋಷ ಇರಬಾರ್ದು ಅನ್ನೋ ಇಂಟೆನ್ಷನ್ ನಮ್ದು. ಅವು ನಮ್ಮ ಮಕ್ಕಳು, ನಾವು ಮಕ್ಕಳಿಂದ ಬದುಕ್ತಿದೀವೋ ಹೊರತು ಬೇರೆಯವರಿಂದ ಅಲ್ಲ. ನಾನು ಹೇಳ್ತಾ ಇರೋದು ಈಗ ನಿಮಗೆ ಟಾರ್ಚರ್ ಆಗ್ತಿದೆ ಅವರಿಂದ. ಈಗ ಒಂದು ಸರಿ ಟಾರ್ಚರ್ ಆದರೆ ತಡ್ಕೋಬೋದು, 2 ಸರಿ ಟಾರ್ಚರ್ ಆದರೆ ತಡ್ಕೋಬೋದು. ಪದೇ ಪದೇ ಟಾರ್ಚರ್ ಆಗ್ತಾ ಇದ್ದಾಗ ಇಲ್ಲ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ನೋಡಿ ಸರ್, ಈ ರೀತಿ ಅವರು ಬರೋದು ಬೇಡ, ಯಾರು ಔಟ್ಸೈಡ್ ಅವ್ರು ಬರೋದು ಬೇಡ, ಏನೇ ಇದ್ರೂ ನಾವು ಬಗೆಹರಿಸ್ಕೋತೀವಿ ಅಂತ ನೀವು ಪೊಲೀಸ್ ಸ್ಟೇಷನ್ಗೋ ಅಥವಾ ನಿಮ್ಮ ಮೇಲಧಿಕಾರಿಗೆ ಕಂಪ್ಲೇಂಟ್ ಮಾಡ್ಬೋದಿತ್ತಲ್ಲ? ನೋಡಲ್ ಅಧಿಕಾರಿಗೆ ನಾವು ಕಂಪ್ಲೇಂಟ್ ಮಾಡಿದ್ವಿ, ಅದನ್ನ MLA ಅವ್ರ ಗಮನಕ್ಕೂ ತಂದ್ವಿ. ಅಣ್ಣ ಈ ತರ ಎಲ್ಲ ಸಮಸ್ಯೆ ಐತೈತಣ್ಣ, ಇಷ್ಟು ದಿನ ಗಂಟ ಆಗ್ದಿದ್ದ ಸಮಸ್ಯೆಗಳು ಇವಾಗ ಶುರು ಆಯ್ತಾ, ಅದು ಫ್ಯಾಮಿಲಿಯಿಂದ, ಆಕೆಯಿಂದ ಅಲ್ಲ, ಫ್ಯಾಮಿಲಿಯಿಂದ ಶುರು ಆಯ್ತೈತೆ. ಏನ್ ಮಾಡೋದು ಅಣ್ಣ, ಅಷ್ಟೊಳಗವ್ರು ಕಂಪ್ಲೇಂಟ್ ಮಾಡಿ ಏನಿದೆ ಸತ್ಯ ಅದನ್ನ ಈಗ ನೀವು ಇಷ್ಟೆಲ್ಲ ಮುಂದುವರೆಯೋದಕ್ಕೆ ಮುಂಚೆನೆ ನೀವು ಫಸ್ಟೇ ಯೋಚನೆ ಮಾಡ್ಬೋದಿತ್ತು. ಇದೆಲ್ಲ ಇನ್ನು ಮುಂದುವರೆಯೋದಕ್ಕೆ ಮುಂಚೆ ಪೊಲೀಸ್ನವ್ರಿಗೆ ಹೇಳಿಸ್ಬಿಟ್ಟು ಅವ್ರು ಕರೆಸ್ಬಿಟ್ಟು ಅವ್ರ ಫ್ಯಾಮಿಲಿಯವರ ನೋಡ್ರಮ್ಮ, ಇನ್ನು ಸಂಸ್ಥೆ ಅವರು ಏನಿದ್ರು ಅವ್ರು ನೋಡ್ಕೋತಾರೆ, ನೀನೇನಾದರೂ ನಿಂಗೆ ತಪ್ಪಾಗಿದೆ ನೀನು ಕಂಪ್ಲೇಂಟ್ ಕೊಡು, ಅದನ್ನು ಬಿಟ್ಬಿಟ್ಟು ನೀವು ಫ್ಯಾಮಿಲಿಯವ್ರು ಎಂಟ್ರಿ ಆಗದಂಗೆ ನೀವು ಪೊಲೀಸ್ ಕಡೆಯಿಂದನೇ ಒಂದು ಇದು ಮಾಡಿಸ್ಬೋದಿತ್ತಲ್ಲ? ಅಧಿಕಾರಿ ನೋಡಲ್ ಅಧಿಕಾರಿಗಳು ಇರ್ತಾರಲ್ಲ, ಅವ್ರ ವಿಷಯ ತಿಳಿಸೈತೆ, ಅವ್ರಿಗೆಲ್ಲ ತಿಳಿಸಿ ಅವ್ರು ಕುತ್ಕೊಂಡು ಸಮಜಾಯಿಸಿ ಉತ್ತರ ಹೇಳಿದ್ರಲ್ಲ, ನೀವು ಜಗಳ ಮಾಡ್ಕೋಬೇಡಿ, ನೀವು ಅಕ್ಕ ತಂಗಿಯರ್ ತರ ಇರಿ. ಅಲ್ಲ, ಒಂದ್ಸರಿ ಆಗಿದ್ರು ಓಕೆ, ಪದೇ ಪದೇ ಆಗಿತ್ತು. ರೀಸೆಂಟ್ ಆಗಿ ಹೇಳಿದ್ರು. ಅದ್ರ ನೆಕ್ಸ್ಟ್ ಸ್ಟೇಷನ್ ನೀವು ಇಷ್ಟೆಲ್ಲ ಗಲಾಟೆ ಆದ್ರೂ ಯಾಕೆ ಹೋಗ್ಲಿಲ್ಲ? ಅದೇ ಹೇಳಿದ್ವಲ್ಲ,
ಕಾರಣ. ಇಷ್ಟೆಲ್ಲ ಗಲಾಟೆ ಆಗಿದ್ದು ಇಷ್ಟೊಂದು ಅವ್ರು ಬಂದು ಹೊಡೆದಿರೋದು ಈಗ ರೀಸೆಂಟ್ ಆಗಿ ಜನವರಿ 9ನೇ ತಾರೀಕಲ್ಲಿ MSPC ಏಕಾಏಕಿ ನುಗ್ಗಿ ನುಸ್ರತ್ ಉನಿಸಂದು ಅಕ್ಕ ಮುನ್ನ ಹೊಡೆದಿರೋದು, ಅವಳ ಮಗಳು ನೇಹ ಹೊಡೆದಿರೋದು. ಅಲ್ಲಿವರೆಗೂ ಅವ್ರ ಫ್ಯಾಮಿಲಿಯವ್ರಿಗೆ ಹೇಳ್ಕೊಂಬಂದ್ವಿ, ಪ್ರತಿಯೊಂದನ್ನು ಅಲ್ಲೇ ದಂಡಿಸಿದ್ವಿ. ಇದು ಅಯ್ಯೋ ನಮ್ ಜೊತೆ ಕೆಲಸ ಮಾಡ್ತಾ ಇರೋದಲ್ವಾ, ಈ ಸಮಸ್ಯೆ ಹೆಂಗೋ ಸಾಲ್ವ್ ಆಗುತ್ತೆ, ಇದನ್ನ ಯಾಕೆ ದೊಡ್ಡದ್ ಮಾಡ್ಬೇಕು, ಇದು ದೊಡ್ಡದ್ ಮಾಡಿದ್ರೆ ಒಬ್ಳೆ ಹೆಣ್ಮಕ್ಳು ಜೀವನ ಹಾಳಾಗುತ್ತೆ. ನಾವು ಬಡ ಕುಟುಂಬದಿಂದ ಬಂದಿರೋರು, ಯಾಕೆಂದ್ರೆ ಬೇಡ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತ. ಅದಾಗೂ ಎಲ್ಲ ಮಾಡಿ ಹೊಡೆದಾಟ ಆದ್ಮೇಲೂ ಹಾಕೇನ ನಾವು ಕೆಲ್ಸ ಕರೆದ್ವಿ. ಯಾಕೆಂದ್ರೆ ಅಕ್ಕ ಮಾಡಿರೋ ತಪ್ಪುಗೆ ತಂಗಿಗೆ ಶಿಕ್ಷೆ ಕೊಡಬಾರ್ದು. ಯಾಕೆಂದ್ರೆ ಅವಳು ಮುಗ್ದೆ ಅಂತ ಹೇಳ್ಕೊಂಬಂದು ಜನಗಳ ಮುಗ್ತಲ್ಲಿ ಏನಾಗುತ್ತೆ, ಮುಗ್ದೆ ತರಾನೇ ಕಾಣಿಸ್ತಾವಳು ಅವಳು. ಆದ್ರಿಂದ ಕೆಲಸ ಬಂದ್ರೆ ಕೆಲಸ ಮಾಡ್ಲಿ ಅನ್ನೋದೊಂದು ಅವಕಾಶ ಕೊಡೋಣ ಅನ್ನೋ ಮಾನವೀಯತೆ ದೃಷ್ಟಿಯಿಂದ ಕರೆದ್ವಿ. ಅದನ್ನ ಕರ್ದಿರೋದನ್ನೇ ಪೊಲೀಸ್ನರಿಗೆ ಕೂಡಾಕೊಂಡು ನೋಡಿದ್ರು, ಟಾರ್ಚರ್ ಮಾಡಿದ್ರು, ಟ್ರಿಗರ್ ಮಾಡಿದ್ರು ಅಂತವ ಹೇಳ್ತಾ ಇದ್ದಾರೆ ಅಂದ್ಮೇಲೆ ಕೊಟ್ಟು ಆಮೇಲೆ 112 ಕರೆಸಿ ಅವ್ರ ಮುಖಾಂತರವಾಗಿ ಅವರೇ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದಕ್ಕೆ ಅದಾದ ನೆಕ್ಸ್ಟ್ ನಿಮ್ ಪ್ರೆಸ್ ಅವ್ರಿಗೆ ಬಂದಿದ್ದಾರೆ. ನಿಮ್ ಪ್ರೆಸ್ ಅವ್ರಿಗೆ ಬಂದಾಗ ಭೀಮಾ ವಿಜಯದಲ್ಲಿ ಸುದ್ದಿ ಪ್ರಸಾರ ಆಗುವಾಗ ನಾವು ಯೋಚನೆ ಮಾಡ್ತಿದ್ವಿ. ಏಕೆ ಅಂದ್ರೆ ಅವಳಗ್ ಮಾನವೀಯತೆ ತೋರ್ಸ್ಕೊಂಡು ನಾವು ಹೋದ್ರೆ ನಾಳೆ ದಿವಸ ನಮ್ಗೆ ಎಫೆಕ್ಟ್ ಅಂತ ನಮಗೆ ಗೊತ್ತಿದೆ. ಇವಾಗ ಈಗ ಪ್ರೆಸ್ ಅವ್ರ ಮುಖಾಂತರನೇ ನಾವು ತಗೊಂಡು ಕಂಪ್ಲೇಂಟ್ ಕೊಟ್ಬಿಟ್ಟು ಬರ್ತೀವಿ.